ಎಚ್ಡಿ ಕೋಟೆ ಶಾಸಕ ಅನಿಲ್ ಚಿಕ್ಕಮಾದು ನೇತೃತ್ವದಲ್ಲಿ ನಡೆದಿದ್ದ ಜನಸಂಪರ್ಕ ಸಭೆಯಲ್ಲಿ ಮಾತನಾಡಿದ ತಹಶೀಲ್ದಾರ್ ಶ್ರೀನಿವಾಸ್, ಮಾತಿನ ಭರದಲ್ಲಿ ಶಾಸಕ ಅನಿಲ್ ಚಿಕ್ಕಮಾದು ಅವರನ್ನ ಅತಿಯಾಗಿ ಹೊಗಳಿ ಅವರು ಸಚಿವರಾಗಲಿ ಎಂದು ಹೇಳಿದ ವಿಡಿಯೋ ಸಾರ್ವಜನಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ತೀವ್ರ ಆಕ್ಷೇಪಣೆ ವ್ಯಕ್ತವಾಗಿದ್ದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಅವರು ಕ್ಷಮೆ ಯಾಚಿಸಿದ ಘಟನೆ ಜರುಗಿದೆ. ನಮಸ್ಕಾರ. ತಹಶೀಲ್ದಾರ್ ಎಚ್ಡಿ ಕೋಟೆ ಆದ ನಾನು. ನಮ್ಮ ಎಚ್ಡಿ ಕೋಟೆ ತಾಲೂಕು ಹಿಂದುಳಿದ ತಾಲೂಕಾಗಿದ್ದು ಇಲ್ಲಿ ಅರಣ್ಯ ಸಂಪತ್ತಿನಿಂದ ಕೂಡಿದಂತಹ ಪ್ರದೇಶವಾಗಿದೆ. ಇಲ್ಲಿ ಹೆಚ್ಚು ಬಡ ಜನರು, ರೈತಾಪಿ ವರ್ಗದವರು ಇದ್ದಾರೆ. ನಮ್ಮ ತಾಲೂಕಿನಲ್ಲಿ ಈಗಾಗಲೇ ಈ ಹಿಂದೆ ಏನು ಒಂದು ರೈತರಿಗೆ ಸಾಗುವಳಿ ಚೀಟಿ ಬಾಕಿ ಇರುವಂತಹ ಪ್ರಕರಣಗಳು ಮತ್ತು ಹಕ್ಕುಪತ್ರಗಳನ್ನು ನೀಡದಂತೆ ಇರುವಂಥ ಪ್ರಕರಣಗಳನ್ನು ಸಹ ನಾನು ಬಂದ ಮೇಲೆ ಅದನ್ನೆಲ್ಲೂ ಸಹ ಪರಿಶೀಲಿಸಿ ಯಾರು ಅರ್ಹರಿದ್ದಾರೆ ಅವರಿಗೆ ಹಕ್ಕುಪತ್ರ ಮತ್ತು ಸಾಗುವಳಿ ಚೀಟಿಯನ್ನು ನೀಡಿದಂಥ ಒಂದು ಸಂದರ್ಭದಲ್ಲಿ ಈ ಹಿಂದೆ ಏನು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ನನ್ನ ಇದರಿಂದ ಕೆಲವೊಂದು ಪದಗಳು ಬಳಕೆ ಆಗಿದ್ದು ಕಂಡು ಬಂದಿದ್ದು, ಅದರಿಂದ ಸಾಮಾಜಿಕ ಜಾಲತಾಣದಲ್ಲಿ ವಿರೋಧಗಳು ಕಂಡು ಬಂದಿರತಕ್ಕಂಥದ್ದು ನಾನು ನೋಡಿದ್ದೇನೆ. ಸೊ ಹಾಗಾಗಿ ಆ ಒಂದು ಈ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ನಮ್ಮ ತಾಲೂಕಿನಲ್ಲಿ ನಾನು ಬಂದ ಮೇಲೆ ಹಕ್ಕುಪತ್ರಗಳನ್ನು ನೀಡಿರ್ತಕ್ಕಂಥದ್ದು ಮತ್ತು ಸಾಗುವಳಿ ಚೀಟಿಗಳನ್ನ ನೀಡಿರ್ತಕ್ಕಂಥದ್ದು ನಮ್ಮ ಅಭಿವೃದ್ಧಿಯ ಕೆಲಸವಾಗಿತ್ತು ಈ ತಾಲೂಕಿನಲ್ಲಿ. ಆ ಒಂದು ನಿಟ್ಟಿನಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಾನು ಹೇಳುವಾಗ ಆ ದಾಟಿಯಲ್ಲಿ ಆಕಸ್ಮಿಕವಾಗಿ ಆ ಒಂದು ಪದ ಬಳಕೆಯನ್ನು ಮಾಡಲಾಗಿದ್ದು, ಅದರಿಂದ ತುಂಬ ಸಾಮಾಜಿಕ ಜಾಲತಾಣದಲ್ಲಿ ವಿರೋಧ ವ್ಯಕ್ತಪಡಿಸಿರುವುದರಿಂದ ನಾನು ಎಲ್ಲ ಸಾರ್ವಜನಿಕರಿಗೆ ಮತ್ತು ಎಲ್ಲ ಸಂಘಟನೆಯ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಪಕ್ಷಗಳ ಪದಾಧಿಕಾರಿಗಳಿಗೆ ಕ್ಷಮೆಯನ್ನು ಕೋರುತ್ತಾ, ಇನ್ನು ಮುಂದೆ ಈ ರೀತಿಯ ಒಂದು ಪದಗಳು ಬಳಕೆಯಾಗದೇ ಇದ್ದ ರೀತಿಯಲ್ಲಿ ನಾನು ಕ್ರಮವಹಿಸ್ತೇನೆ ಅಂತ ಹೇಳುತ್ತಾ, ಇದರಲ್ಲಿ ಯಾವುದೇ ಒಂದು ರಾಜಕೀಯ ಉದ್ದೇಶದ ಇಲ್ಲ. ನಾವು ಎಲ್ಲರೂ ಸಹ ಜನರಿಗೆ ಸೇವೆ ಮಾಡುವಂಥ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹಾಗಾಗಿ ಈ ಹಿಂದೆ ನಾನು ಆಯ್ದಂಥ ಒಂದು ಇದಕ್ಕೆ ಕ್ಷಮೆಯನ್ನು ಮತ್ತೊಮ್ಮೆ ಕೋರುತ್ತಾ, ಎಲ್ಲರಲ್ಲೂ ಸಾರ್ವಜನಿಕರಲ್ಲಿ ನನ್ನನ್ನು ಸಂಪೂರ್ಣವಾಗಿ ಜನರಿಗೆ ಸೇವೆಯ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಲು ತಾವುಗಳು ಸಹಕರಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೋತೇನೆ. ಧನ್ಯವಾದಗಳು.